ಯಾರೀ ಫೋನ್ ಮಾಡಿದ್ದು? ನಿಮ್ ವೈಫ್ ಅನ್ಸತ್ತೆ. ಸ್ನಾನ ಮಾಡಾದ್ಮೇಲೆ ಫ್ರೆಶ್ ಅನ್ಸ್ತಾ ಇದೆ. ಏನ್ ಜಗಳ? ನಿನ್ ಹೆಂಡತಿ ಕೋಪದಲ್ಲಿ ಏನಾದ್ರೂ ಬೈದ್ಲಾ? ಕೋಪ ಮಾಡ್ಕೊಳೋದಲ್ಲ, ಮಾತಾಡಕ್ಕೂ ಟೈಮ್ ಇಲ್ಲ ಅವಳ ಹತ್ರ. ಇವಾಗ ಏನಕ್ಕೆ ಫೋನ್ ಮಾಡಿದ್ಲ ಗೊತ್ತಾ? 2 ಬಲ್ಬ್ಗಳು ಬೇಕಂತೆ, ಅದಕ್ಕೆ ಮಾಡಿದಾಳೆ. ನೋಡಿದ್ಯಾ ಹೆಂಗಿದ್ಯೋ? ಹೋಗ್ಲಿ ಬಿಡ್ರಿ, ಟೆನ್ಷನ್ ಆಗ್ಬೇಡಿ. ನೀವು ಇಷ್ಟೊಂದು ಟೆನ್ಷನ್ ತಗೊಂತಾ ಇದ್ರೆ ಇರೋ 2 ಕೂದ್ಲೂನು ಉದ್ರೋಗುತ್ತೆ. ಆಮೇಲೆ ವಿಗ್ ಹಾಕೋಬೇಕಾಗತ್ತೆ. ನಿಮಗದು ಸೂಟ್ ಆಗಲ್ಲ ಸರ್. ಮಕ್ಳು ನಿಮ್ ಜೊತೆ ಮಾತಾಡ್ತಾ ಇದ್ದಾರಾ? ಅವ್ರು 3 ಜನ ಒಂದೇ ತರ. ಕೆಲ್ಸ ಇದ್ರೆ ಮಾತ್ರನೇ ನನ್ನ ಹತ್ರ ಮಾತಾಡೋದು. ಅಯ್ಯಯ್ಯೋ, ಹೋದ ವಾರ ಕೂಡ ನಮ್ಮ ಮಗಳು ಲ್ಯಾಪ್ಟಾಪ್ ಬೇಕು ಅಂದ್ಲು. ನಾನೇ ಕೊಡ್ಸ್ದೆ. ಕೊಡ್ಸಿದ್ಮೇಲೆ 1 ಮಾತು ಕೂಡ ಇಲ್ಲ. ಮತ್ತೆ ಮಗ? ಅವನ್ ಕೂಡ ಅಷ್ಟೇ. ಅವನ್ ಕೂಡ ಯಾವ್ದೋ ಹುಡುಗಿ ಜೊತೆ ಲವ್ ಅಲ್ಲಿ ಬಿದ್ದಿದ್ದ. ಲವ್ ಮಾಡ್ತಾ ಇದ್ದಾನ? ಹುಡುಗಿನ್ ನೋಡಿದಿರಾ? ಹುಡುಗಿನ್ ನಾನು ನೋಡ್ಲಿಲ್ಲ. ಅವನ್ ಫೋನಲ್ಲಿ ಮಾತಾಡೋದ್ ನೋಡಿದ್ರೆ ಆ ಹುಡುಗಿ ಹತ್ರನೇ ಮಾತಾಡ್ತಿದ್ದಾನ ಅನ್ಸ್ತಿತ್ತು. ನನಗ ಹಂಗೆ ಅನ್ನಿಸ್ತಪ್ಪ. ನಾವ ವಯಸ್ಸನ್ ದಾಟ್ಬಿಟ್ಟೆ ಅಲ್ವಾ ಬಂದಿದ್ದು. ಹಂಗಂತ ಅನುಮಾನ ಪಡ್ಕೊಂಡು ಊಹೆ ಮಾಡ್ಕೊಂಬೇಡಿ. ಅವ್ರ ಈ ಕಾಲದ ಮಕ್ಳು. ನಾನು ಹೋಗಿ ಕೇಳಲ್ಲ ಅವನ ಹತ್ರ. ಅಯ್ಯೋ, ನಾನೊಂದು ವಿಷಯ ಮರ್ತೋದೆ. ಆ ಬ್ಯಾಗ್ ಎತ್ಕೋ. ನನ್ಗೋಸ್ಕರ ತಂದ್ರ? ನಿನಗ್ ತುಂಬಾ ಇಷ್ಟ ಅಲ್ವಾ? ನನಗ್ ಬೇಡ, ಶುಗರ್ ಇದೆ. ಸುಮ್ನೆ ಇರ್ರಿ, ಇಷ್ಟ ತಿಂದ್ರೆ ಶುಗರ್ ಏನ್ ಜಾಸ್ತಿ ಆಗಲ್ಲ. ಸುಮ್ನೆ ತಿನ್ನಿ, ಬಾಯ್ ತೆಗಿರಿ. ತೆಗಿರಿ. That's like a good boy. ರೀ, ಹೆಂಡತಿ ಜೊತೆ ಜಗಳಕ್ಕೆ ಏನ್ ಕಾರಣ ಗೊತ್ತಾ? ಗೊತ್ತಾ? ಏನು? ಹೇಳ್ತೀನಿ. ಇಂಗ್ಲಿಷಲ್ಲಿ ಏನೋ ಹೇಳ್ತಾರಲ್ಲ. ಛೇ, ಇವತ್ ಬೆಳಗ್ಗೆನೂ ನೆನ್ಪಾಯ್ತು ರೀ. ಅದನ್ನ ಕನ್ನಡದಲ್ಲಿ ಮಾನಸಿಕ ಒತ್ತಡ ಅಂತಾರೆ. ಖಂಡಿತವಾಗ್ಲೂ ಮಾನಸಿಕ ಒತ್ತಡನೇ. ಮಾನಸಿಕ ಒತ್ತಡನ? ಅದೇ ರೀ. ನಿನಗೇನ್ ಗೊತ್ತು? ಚಿನ್ನ, ನನ್ಗೆ ಈ ಕನೆಕ್ಷನೇ ಅಲ್ಲ, ತುಂಬಾ ಕನೆಕ್ಷನ್ ಇದೆ ನನ್ಗೆ. ಮೊದ್ಲು ಹೇಳದ್ ಕೇಳು. ಇವಾಗ ನಿಮ್ಮ ಹೆಂಡತಿ ನಿಮ್ಮನ್ನ ಬಿಟ್ಟು ಎಷ್ಟು ವರ್ಷ ಆಯ್ತು? ಸುಮಾರು 6 ವರ್ಷ ಆಗಿರ್ಬೇಕು. 6 ವರ್ಷ ಅಲ್ವಾ? 6 ವರ್ಷ ಮುಂಚೆ ತಾನೇ ನಿಮ್ಮ ಹೆಂಡತಿ ಗರ್ಭಿಣಿ ಆಗಿದ್ದು. ಹೇಳಿ. ಅದಕ್ಕೆ ನಾನೊಬ್ನೇ ಕಾರಣ ಅಲ್ಲ ಅಲ್ವಲ್ಲ, ಅವಳು ಆಗಿರ್ಬೋದಲ್ವಾ? ಆಗ್ಬೋದು, ಆದ್ರೆ ಅಬಾರ್ಷನ್ ಬೇಡ ಅಂತ ಹೇಳಿದ್ ನೀವ್ ತಾನೆ. ಹೌದು, ಅಬಾರ್ಷನ್ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್. ಅದರಿಂದ ಅವಳ ಪ್ರಾಣಕ್ಕೆ ಅಪಾಯ ಇತ್ತು. ಅದೆಲ್ಲ ನಿಜ ಕಣ್ರಿ, ಆದ್ರೆ ಮಗು ಹುಟ್ಟಿದ ತಕ್ಷಣನೇ ಸತ್ತೋಯ್ತಲ್ವಾ? ಅದಾದ್ಮೇಲೆ ಇದಕ್ಕೆಲ್ಲ ನೀವೇ ಕಾರಣ ಅಂದ್ಬಿಟ್ಟು ಅವಳು ಅಸೆಸ್ಕೋತಾ ಇರ್ಬೇಕು. ಇದರಿಂದ ಅವಳಿಗೆ ನೆಮ್ಮದಿ ಸಿಗ್ತಾ ಇರ್ಬೇಕು. ನಿಮ್ಮ ಮಕ್ಳನ್ನ ದೂರ ಮಾಡೋ ಕಾರಣ ಅದೇ ಇರ್ಬೇಕು.